ಈ ಬುರುಡೆ ಗ್ಯಾಂಗ್ ನಿಂದ ಜೀವ ಬೆದರಿಕೆ ಆರೋಪ ಇದೆ ಅಂತ ಒಂದು ಎಫ್ಐಆರ್ ದಾಖಲಾಗಿದೆ. ತಿಮರೋಡಿ ಟೀಮ್ ವಿರುದ್ಧ ಈಗ ಚಿನ್ನಯ್ಯ ದೂರು ಕೊಟ್ಟಿದ್ದಾನೆ. ಚಿನ್ನಯ್ಯನ ದೂರಿಗೆ ಈಗ ಈ ಟೀಮ್ ಕೌಂಟರ್ ಪ್ಲಾನ್ ಮಾಡ್ತಾ ಅನ್ನುವಂತ ಪ್ರಶ್ನೆ. ಚಿನ್ನಯ್ಯನಿಗೆ ಗನ್ಮ್ಯಾನ್ ನೀಡುವಂತೆ ಸರ್ಕಾರಕ್ಕೆ ಪತ್ರವನ್ನ ಬರೆಯಲಾಗಿದೆ. ಬುರುಡೆ ಗ್ಯಾಂಗ್ನ ಜಯಂತ್ರಿಂದ ಸಿಎಂ ಹಾಗೂ ಡಿಜಿಪಿಗೆ ಪತ್ರವನ್ನ ಬರೆದಿದ್ದಾರೆ. ಚಿನ್ನಯ್ಯನಿಗೆ ಸೂಕ್ತ ಪೊಲೀಸ್ ರಕ್ಷಣೆಯನ್ನ ಕೂಡ ನೀಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಚಿನ್ನಯ್ಯನಿಂದ ಬಲವಂತವಾಗಿ ದೂರನ್ನ ಕೊಡಿಸಿದ್ದಾಗಿ ಆರೋಪವನ್ನ ಈಗ ಈ ಗ್ಯಾಂಗ್ ಮಾಡ್ತಾ ಇದೆ. ಚಿನ್ನಯ್ಯ ನೀಡಿರುವಂತಹ ದೂರಿನ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅಂತ ಮತ್ತೆ ಒಂದು ಹೊಸ ವರಸೆಯನ್ನ ಶುರು ಮಾಡಿಕೊಂಡಿದ್ದಾರೆ. ಒಂದು ಹೊಸ ನಾಟಕವನ್ನ ಶುರು ಮಾಡಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿನೇಶ್, ಈಗ ಅಂತೂ ಇಂತೂ ಚಿನ್ನಯ್ಯ ಹೊರಗೆ ಬಂದಿದ್ದಾಯ್ತು. ಜೈಲಿಂದ ಹೊರಗೆ ಬಂದ ನಂತರದಲ್ಲಿ ಮೊದಲು ಮಾಡಿದ ಕೆಲಸ ಅಂತಂದ್ರೆ ಈ ಬುರುಡೆ ಗ್ಯಾಂಗ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದು. ಈಗ ಈ ಕಂಪ್ಲೇಂಟ್ಗೆ ಕೌಂಟರ್ ಪ್ಲಾನ್ ಅನ್ನು ರೆಡಿ ಮಾಡ್ಕೊಂಡ್ರ ಅನ್ನುವಂತ ಪ್ರಶ್ನೆ ಈಗ ಎದುರಾಗಿದೆ. ಈಗ ಇದೆಲ್ಲವೂ ಕೂಡ ಮತ್ತೆ ತನಿಖೆ ಆಗಬೇಕು ಅಂತ ಹೊಸ ವರಸೆಯನ್ನ ಶುರು ಮಾಡಿರೋದ್ರ ಹಿಂದಿನ ಉದ್ದೇಶ ಆದ್ರೂ ಏನು ಅನ್ನೋ ಪ್ರಶ್ನೆ ದಿನೇಶ್. ಹೌದು ಅಶ್ವಿನಿ, ಧರ್ಮಸ್ಥಳ ಶವಹುತ್ತಿತ ಪ್ರಕರಣ ಅನ್ನುವಂಥದ್ದು ಬೇರೆ ಬೇರೆ ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಚಿನ್ನಯ್ಯ ಜಾಮೀನು ಪಡೆದು ಈಗಾಗಲೇ ಜೈಲಿನಿಂದ ಹೊರಬಂದು ಬೆಳ್ತಂಗಡಿ ಠಾಣೆಯಲ್ಲಿ ತನಗೆ ರಕ್ಷಣೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿ ಮಾಡಿದ್ದಾನೆ. ಅದರ ಜೊತೆಗೆ ಐವರು ಅಂದ್ರೆ ಮಹೇಶ್ ಶೆಟ್ಟಿ, ತಿಮರೋಡಿ, ಗಿರೀಶ್ ಭಟ್ಟನವರು, ಟಿ ಜಯಂತ್, ವಿಠ್ಠಲಗೌಡ ಮತ್ತು ಸಮೀರ್ ಎಂಡಿ ಇಂದ ತನಗೆ ಜೀವ ಬೆದರಿಕೆ ಇದೆ ಅನ್ನುವಂತ ನಿಟ್ಟಿನಲ್ಲಿ ಕಂಪ್ಲೇಂಟ್ ಕೂಡ ನೀಡಿರುವಂತದ್ದು. ಇದಾದ ಬಳಿಕ ಇವತ್ತು ಮತ್ತೊಂದು ಬೆಳವಣಿಗೆ ನಡೆದಿರುವಂತದ್ದು. ಏನು ಮಹೇಶ್ ಶೆಟ್ಟಿ, ತಿಮರೋಡಿ ಅವರ ಜೊತೆ ಗುರುತಿಸಿಕೊಂಡಂತ ಟಿ ಜಯಂತ್ ಅವರು ಮುಖ್ಯಮಂತ್ರಿ ಮತ್ತು ಡಿಜಿಪಿಗೆ ಪತ್ರ ಬರೆದಿದ್ದಾರೆ. ಚಿನ್ನಯ್ಯನಿಗೆ ಗನ್ಮ್ಯಾನ್ ರಕ್ಷಣೆ ನೀಡಬೇಕು ಮತ್ತು ಚಿನ್ನಯ್ಯನಿಗೆ ಒತ್ತಡ ಹೇರಿ ಈ ರೀತಿಯಾದಂತಹ ಕಂಪ್ಲೇಂಟ್ ಯಾರು ನೀಡಿದ್ದಾರೆ, ಆತನ ಹಿಂದೆ ಯಾರು ಪಿತೂರಿ ನಡೆಸಿದ್ದಾರೆ, ಅವರ ವಿರುದ್ಧ ತನಿಖೆ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಆತ ಟಿ ಜಯಂತ್ ಪತ್ರ ಕೂಡ ಬರೆದಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಅನ್ನುವಂಥದ್ದು ಬೇರೆ ಬೇರೆ ರೀತಿಯಾದಂತಹ ಆಂಗಲ್ ಗಳನ್ನ ಪಡೆದುಕೊಳ್ತಾ ಹೋಗ್ತಾ ಇದೆ. ಈಗ ಟಿ ಜಯಂತ್ ಅವರು ಚಿನ್ನಯ್ಯನ ಹಿಂದೆ ಯಾರೆಲ್ಲ ಪಿತೂರಿ ಮಾಡಿದ್ದಾರೆ ಮತ್ತು ಆ ಪಿತೂರಿ ಮಾಡಿ ಯಾರು ದೂರು ಕೊಡಿಸುವಂತೆ ಮಾಡಿದ್ದಾರೆ ಅವರ ವಿರುದ್ಧ ತನಿಖೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಡಿಜಿಪಿ ಮತ್ತು ಮುಖ್ಯಮಂತ್ರಿಗೆ ಮನವಿಯನ್ನ ಮಾಡಿರುವಂತದ್ದು ಅಶ್ವಿನಿ. ರೈಟ್ ದಿನೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈ ಬುರುಡೆ ಗ್ಯಾಂಗ್ ನಿಂದ ಜೀವ ಬೆದರಿಕೆ ಆರೋಪ ಇದೆ ಅಂತ ಒಂದು ಎಫ್ಐಆರ್ ದಾಖಲಾಗಿದೆ. ತಿಮರೋಡಿ ಟೀಮ್ ವಿರುದ್ಧ ಈಗ ಚಿನ್ನಯ್ಯ ದೂರು ಕೊಟ್ಟಿದ್ದಾನೆ. ಚಿನ್ನಯ್ಯನ ದೂರಿಗೆ ಈಗ ಈ ಟೀಮ್ ಕೌಂಟರ್ ಪ್ಲಾನ್ ಮಾಡ್ತಾ ಅನ್ನುವಂತ ಪ್ರಶ್ನೆ. ಚಿನ್ನಯ್ಯನಿಗೆ ಗನ್ಮ್ಯಾನ್ ನೀಡುವಂತೆ ಸರ್ಕಾರಕ್ಕೆ ಪತ್ರವನ್ನ ಬರೆಯಲಾಗಿದೆ. ಬುರುಡೆ ಗ್ಯಾಂಗ್ನ ಜಯಂತ್ರಿಂದ ಸಿಎಂ ಹಾಗೂ ಡಿಜಿಪಿಗೆ ಪತ್ರವನ್ನ ಬರೆದಿದ್ದಾರೆ. ಚಿನ್ನಯ್ಯನಿಗೆ ಸೂಕ್ತ ಪೊಲೀಸ್ ರಕ್ಷಣೆಯನ್ನ ಕೂಡ ನೀಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಚಿನ್ನಯ್ಯನಿಂದ ಬಲವಂತವಾಗಿ ದೂರನ್ನ ಕೊಡಿಸಿದ್ದಾಗಿ ಆರೋಪವನ್ನ ಈಗ ಈ ಗ್ಯಾಂಗ್ ಮಾಡ್ತಾ ಇದೆ. ಚಿನ್ನಯ್ಯ ನೀಡಿರುವಂತಹ ದೂರಿನ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅಂತ ಮತ್ತೆ ಒಂದು ಹೊಸ ವರಸೆಯನ್ನ ಶುರು ಮಾಡಿಕೊಂಡಿದ್ದಾರೆ. ಒಂದು ಹೊಸ ನಾಟಕವನ್ನ ಶುರು ಮಾಡಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿನೇಶ್, ಈಗ ಅಂತೂ ಇಂತೂ ಚಿನ್ನಯ್ಯ ಹೊರಗೆ ಬಂದಿದ್ದಾಯ್ತು. ಜೈಲಿಂದ ಹೊರಗೆ ಬಂದ ನಂತರದಲ್ಲಿ ಮೊದಲು ಮಾಡಿದ ಕೆಲಸ ಅಂತಂದ್ರೆ ಈ ಬುರುಡೆ ಗ್ಯಾಂಗ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದು. ಈಗ ಈ ಕಂಪ್ಲೇಂಟ್ಗೆ ಕೌಂಟರ್ ಪ್ಲಾನ್ ಅನ್ನು ರೆಡಿ ಮಾಡ್ಕೊಂಡ್ರ ಅನ್ನುವಂತ ಪ್ರಶ್ನೆ ಈಗ ಎದುರಾಗಿದೆ. ಈಗ ಇದೆಲ್ಲವೂ ಕೂಡ ಮತ್ತೆ ತನಿಖೆ ಆಗಬೇಕು ಅಂತ ಹೊಸ ವರಸೆಯನ್ನ ಶುರು ಮಾಡಿರೋದ್ರ ಹಿಂದಿನ ಉದ್ದೇಶ ಆದ್ರೂ ಏನು ಅನ್ನೋ ಪ್ರಶ್ನೆ ದಿನೇಶ್. ಹೌದು ಅಶ್ವಿನಿ, ಧರ್ಮಸ್ಥಳ ಶವಹುತ್ತಿತ ಪ್ರಕರಣ ಅನ್ನುವಂಥದ್ದು ಬೇರೆ ಬೇರೆ ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಚಿನ್ನಯ್ಯ ಜಾಮೀನು ಪಡೆದು ಈಗಾಗಲೇ ಜೈಲಿನಿಂದ ಹೊರಬಂದು ಬೆಳ್ತಂಗಡಿ ಠಾಣೆಯಲ್ಲಿ ತನಗೆ ರಕ್ಷಣೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿ ಮಾಡಿದ್ದಾನೆ. ಅದರ ಜೊತೆಗೆ ಐವರು ಅಂದ್ರೆ ಮಹೇಶ್ ಶೆಟ್ಟಿ, ತಿಮರೋಡಿ, ಗಿರೀಶ್ ಭಟ್ಟನವರು, ಟಿ ಜಯಂತ್, ವಿಠ್ಠಲಗೌಡ ಮತ್ತು ಸಮೀರ್ ಎಂಡಿ ಇಂದ ತನಗೆ ಜೀವ ಬೆದರಿಕೆ ಇದೆ ಅನ್ನುವಂತ ನಿಟ್ಟಿನಲ್ಲಿ ಕಂಪ್ಲೇಂಟ್ ಕೂಡ ನೀಡಿರುವಂತದ್ದು. ಇದಾದ ಬಳಿಕ ಇವತ್ತು ಮತ್ತೊಂದು ಬೆಳವಣಿಗೆ ನಡೆದಿರುವಂತದ್ದು. ಏನು ಮಹೇಶ್ ಶೆಟ್ಟಿ, ತಿಮರೋಡಿ ಅವರ ಜೊತೆ ಗುರುತಿಸಿಕೊಂಡಂತ ಟಿ ಜಯಂತ್ ಅವರು ಮುಖ್ಯಮಂತ್ರಿ ಮತ್ತು ಡಿಜಿಪಿಗೆ ಪತ್ರ ಬರೆದಿದ್ದಾರೆ. ಚಿನ್ನಯ್ಯನಿಗೆ ಗನ್ಮ್ಯಾನ್ ರಕ್ಷಣೆ ನೀಡಬೇಕು ಮತ್ತು ಚಿನ್ನಯ್ಯನಿಗೆ ಒತ್ತಡ ಹೇರಿ ಈ ರೀತಿಯಾದಂತಹ ಕಂಪ್ಲೇಂಟ್ ಯಾರು ನೀಡಿದ್ದಾರೆ, ಆತನ ಹಿಂದೆ ಯಾರು ಪಿತೂರಿ ನಡೆಸಿದ್ದಾರೆ, ಅವರ ವಿರುದ್ಧ ತನಿಖೆ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಆತ ಟಿ ಜಯಂತ್ ಪತ್ರ ಕೂಡ ಬರೆದಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಅನ್ನುವಂಥದ್ದು
ಬೇರೆ ಬೇರೆ ರೀತಿಯಾದಂತಹ ಆಂಗಲ್ ಗಳನ್ನ ಪಡೆದುಕೊಳ್ತಾ ಹೋಗ್ತಾ ಇದೆ. ಈಗ ಟಿಜೆ ಅಂತವರು ಚಿನ್ನಯ್ಯನ ಹಿಂದೆ ಯಾರೆಲ್ಲ ಪಿತೂರಿ ಮಾಡಿದ್ದಾರೆ ಮತ್ತು ಆ ಪಿತೂರಿ ಮಾಡಿ ಯಾರು ದೂರು ಕೊಡಿಸುವಂತೆ ಮಾಡಿದ್ದಾರೆ ಅವರ ವಿರುದ್ಧ ತನಿಖೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಡಿಜಿಪಿ ಮತ್ತು ಮುಖ್ಯಮಂತ್ರಿಗೆ ಮನವಿಯನ್ನ ಮಾಡಿರುವಂತದ್ದು. ಅಶ್ವಿನಿ. ರೈಟ್ ದಿನೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈ ಬುರುಡೆ ಗ್ಯಾಂಗ್ನಿಂದ ಜೀವ ಬೆದರಿಕೆಯ ಆರೋಪ ಇದೆ ಅಂತ ಒಂದು ಎಫ್ಐಆರ್ ದಾಖಲಾಗಿದೆ. ತಿಮರೋಡಿ ಟೀಮ್ ವಿರುದ್ಧ ಈಗ ಚಿನ್ನಯ್ಯ ದೂರು ಕೊಟ್ಟಿದ್ದಾನೆ. ಚಿನ್ನಯ್ಯನ ದೂರಿಗೆ ಈಗ ಈ ಟೀಮ್ ಕೌಂಟರ್ ಪ್ಲಾನ್ ಮಾಡ್ತಾ ಅನ್ನುವಂತ ಪ್ರಶ್ನೆ. ಚಿನ್ನಯ್ಯನಿಗೆ ಗನ್ಮ್ಯಾನ್ ನೀಡುವಂತೆ ಸರ್ಕಾರಕ್ಕೆ ಪತ್ರವನ್ನ ಬರೆಯಲಾಗಿದೆ. ಬುರುಡೆ ಗ್ಯಾಂಗ್ನ ಜಯಂತ್ರಿಂದ ಸಿಎಂ ಹಾಗೂ ಡಿಜಿಪಿಗೆ ಪತ್ರವನ್ನ ಬರೆದಿದ್ದಾರೆ. ಚಿನ್ನಯ್ಯನಿಗೆ ಸೂಕ್ತ ಪೊಲೀಸ್ ರಕ್ಷಣೆಯನ್ನ ಕೂಡ ನೀಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಚಿನ್ನಯ್ಯನಿಂದ ಬಲವಂತವಾಗಿ ದೂರನ್ನ ಕೊಡಿಸಿದಾಗಿ ಆರೋಪವನ್ನ ಈಗ ಈ ಗ್ಯಾಂಗ್ ಮಾಡ್ತಾ ಇದೆ. ಚಿನ್ನಯ್ಯ ನೀಡಿರುವಂತಹ ದೂರಿನ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅಂತ ಮತ್ತೆ ಒಂದು ಹೊಸ ವರಸೆಯನ್ನ ಶುರು ಮಾಡಿಕೊಂಡಿದ್ದಾರೆ. ಒಂದು ಹೊಸ ನಾಟಕವನ್ನ ಶುರು ಮಾಡಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿನೇಶ್, ಈಗ ಅಂತೂ ಇಂತೂ ಚಿನ್ನಯ್ಯ ಹೊರಗೆ ಬಂದಿದ್ದಾಯ್ತು. ಜೈಲಿಂದ ಹೊರಗೆ ಬಂದ ನಂತರದಲ್ಲಿ ಮೊದಲು ಮಾಡಿದ ಕೆಲಸ ಅಂತಂದ್ರೆ ಈ ಬುರುಡೆ ಗ್ಯಾಂಗ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದು. ಈಗ ಈ ಕಂಪ್ಲೇಂಟ್ಗೆ ಕೌಂಟರ್ ಪ್ಲಾನ್ ಅನ್ನು ರೆಡಿ ಮಾಡ್ಕೊಂಡ್ರ ಅನ್ನುವಂತ ಪ್ರಶ್ನೆ ಈಗ ಎದುರಾಗಿದೆ. ಈಗ ಇದೆಲ್ಲವೂ ಕೂಡ ಮತ್ತೆ ತನಿಖೆ ಆಗಬೇಕು ಅಂತ ಹೊಸ ವರಸೆಯನ್ನ ಶುರು ಮಾಡಿರೋದ್ರ ಹಿಂದಿನ ಉದ್ದೇಶ ಆದ್ರೂ ಏನು ಅನ್ನೋ ಪ್ರಶ್ನೆ ದಿನೇಶ್. ಹೌದು ಅಶ್ವಿನಿ, ಧರ್ಮಸ್ಥಳ ಶೌಹುತ್ತಿದ್ದ ಪ್ರಕರಣ ಅನ್ನುವಂಥದ್ದು ಬೇರೆ ಬೇರೆ ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಚಿನ್ನಯ್ಯ ಜಾಮೀನು ಪಡೆದು ಈಗಾಗಲೇ ಜೈಲಿನಿಂದ ಹೊರಬಂದು ಬೆಳ್ತಂಗಡಿ ಠಾಣೆಯಲ್ಲಿ ತನಗೆ ರಕ್ಷಣೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿ ಮಾಡಿದ್ದಾನೆ. ಅದರ ಜೊತೆಗೆ 5 ಅಂದ್ರೆ ಮಹೇಶ್ ಶೆಟ್ಟಿ, ತಿಮರೋಡಿ, ಗಿರೀಶ್ ಭಟ್ಟನವರು, ಟಿಜೆ ಅಂತೆ, ವಿಠ್ಠಲಗೌಡ ಮತ್ತು ಸಮೀರ್ ಎಂಡಿ ಇಂದ ತನಗೆ ಜೀವ ಬೆದರಿಕೆ ಇದೆ ಅನ್ನುವಂತ ನಿಟ್ಟಿನಲ್ಲಿ ಕಂಪ್ಲೇಂಟ್ ಕೂಡ ನೀಡಿರುವಂತದ್ದು. ಇದಾದ ಬಳಿಕ ಇವತ್ತು ಮತ್ತೊಂದು ಬೆಳವಣಿಗೆ ನಡೆದಿರುವಂತದ್ದು. ಏನು ಮಹೇಶ್ ಶೆಟ್ಟಿ, ತಿಮರೋಡಿ ಅವರ ಜೊತೆ ಗುರುತಿಸಿಕೊಂಡಂತ ಟಿಜೆ ಅಂತವರು ಮುಖ್ಯಮಂತ್ರಿ ಮತ್ತು ಡಿಜಿಪಿಗೆ ಪತ್ರ ಬರೆದಿದ್ದಾರೆ. ಚಿನ್ನಯ್ಯನಿಗೆ ಗನ್ಮ್ಯಾನ್ ರಕ್ಷಣೆ ನೀಡಬೇಕು ಮತ್ತು ಚಿನ್ನಯ್ಯನಿಗೆ ಒತ್ತಡ ಹೇರಿ ಈ ರೀತಿಯಾದಂತಹ ಕಂಪ್ಲೇಂಟ್ ಯಾರು ನೀಡಿದ್ದಾರೆ, ಆತನ ಹಿಂದೆ ಯಾರು ಪಿತೂರಿ ನಡೆಸಿದ್ದಾರೆ, ಅವರ ವಿರುದ್ಧ ತನಿಖೆ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಆತ ಟಿಜೆ ಅಂತ ಪತ್ರ ಕೂಡ ಬರೆದಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಅನ್ನುವಂಥದ್ದು ಬೇರೆ ಬೇರೆ ರೀತಿಯಾದಂತಹ ಆಂಗಲ್ ಗಳನ್ನ ಪಡೆದುಕೊಳ್ತಾ ಹೋಗ್ತಾ ಇದೆ. ಈಗ ಟಿಜೆ ಅಂತವರು ಚಿನ್ನಯ್ಯನ ಹಿಂದೆ ಯಾರೆಲ್ಲ ಪಿತೂರಿ ಮಾಡಿದ್ದಾರೆ ಮತ್ತು ಆ ಪಿತೂರಿ ಮಾಡಿ ಯಾರು ದೂರು ಕೊಡಿಸುವಂತೆ ಮಾಡಿದ್ದಾರೆ ಅವರ ವಿರುದ್ಧ ತನಿಖೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಡಿಜಿಪಿ ಮತ್ತು ಮುಖ್ಯಮಂತ್ರಿಗೆ ಮನವಿಯನ್ನ ಮಾಡಿರುವಂತದ್ದು. ಅಶ್ವಿನಿ. ರೈಟ್ ದಿನೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈ ಬುರುಡೆ ಗ್ಯಾಂಗ್ನಿಂದ ಜೀವ ಬೆದರಿಕೆಯ ಆರೋಪ ಇದೆ ಅಂತ ಒಂದು ಎಫ್ಐಆರ್ ದಾಖಲಾಗಿದೆ. ತಿಮರೋಡಿ ಟೀಮ್ ವಿರುದ್ಧ ಈಗ ಚಿನ್ನಯ್ಯ ದೂರು ಕೊಟ್ಟಿದ್ದಾನೆ. ಚಿನ್ನಯ್ಯನ ದೂರಿಗೆ ಈಗ ಈ ಟೀಮ್ ಕೌಂಟರ್ ಪ್ಲಾನ್ ಮಾಡ್ತಾ ಅನ್ನುವಂತ ಪ್ರಶ್ನೆ. ಚಿನ್ನಯ್ಯನಿಗೆ ಗನ್ಮ್ಯಾನ್ ನೀಡುವಂತೆ ಸರ್ಕಾರಕ್ಕೆ ಪತ್ರವನ್ನ ಬರೆಯಲಾಗಿದೆ. ಬುರುಡೆ ಗ್ಯಾಂಗ್ನ ಜಯಂತ್ರಿಂದ ಸಿಎಂ ಹಾಗೂ ಡಿಜಿಪಿಗೆ ಪತ್ರವನ್ನ ಬರೆದಿದ್ದಾರೆ. ಚಿನ್ನಯ್ಯನಿಗೆ ಸೂಕ್ತ ಪೊಲೀಸ್ ರಕ್ಷಣೆಯನ್ನ ಕೂಡ ನೀಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಚಿನ್ನಯ್ಯನಿಂದ ಬಲವಂತವಾಗಿ ದೂರನ್ನ ಕೊಡಿಸಿದಾಗಿ ಆರೋಪವನ್ನ ಈಗ ಈ ಗ್ಯಾಂಗ್ ಮಾಡ್ತಾ ಇದೆ. ಚಿನ್ನಯ್ಯ ನೀಡಿರುವಂತಹ ದೂರಿನ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅಂತ ಮತ್ತೆ ಒಂದು ಹೊಸ ವರಸೆಯನ್ನ ಶುರು ಮಾಡಿಕೊಂಡಿದ್ದಾರೆ. ಒಂದು ಹೊಸ ನಾಟಕವನ್ನ ಶುರು ಮಾಡಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿನೇಶ್, ಈಗ ಅಂತೂ ಇಂತೂ ಚಿನ್ನಯ್ಯ ಹೊರಗೆ ಬಂದಿದ್ದಾಯ್ತು. ಜೈಲಿಂದ ಹೊರಗೆ ಬಂದ ನಂತರದಲ್ಲಿ ಮೊದಲು ಮಾಡಿದ ಕೆಲಸ ಅಂತಂದ್ರೆ ಈ ಬುರುಡೆ ಗ್ಯಾಂಗ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದು. ಈಗ ಈ ಕಂಪ್ಲೇಂಟ್ಗೆ ಕೌಂಟರ್ ಪ್ಲಾನ್ ಅನ್ನು ರೆಡಿ ಮಾಡ್ಕೊಂಡ್ರ ಅನ್ನುವಂತ ಪ್ರಶ್ನೆ ಈಗ ಎದುರಾಗಿದೆ. ಈಗ ಇದೆಲ್ಲವೂ ಕೂಡ ಮತ್ತೆ ತನಿಖೆ ಆಗಬೇಕು ಅಂತ ಹೊಸ ವರಸೆಯನ್ನ ಶುರು ಮಾಡಿರೋದ್ರ ಹಿಂದಿನ ಉದ್ದೇಶ ಆದ್ರೂ ಏನು ಅನ್ನೋ ಪ್ರಶ್ನೆ ದಿನೇಶ್.
ಹೌದು ಅಶ್ವಿನಿ, ಧರ್ಮಸ್ಥಳ ಶೌಹುತಿದ್ದ ಪ್ರಕರಣ ಅನ್ನುವಂಥದ್ದು ಬೇರೆ ಬೇರೆ ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಚಿನ್ನಯ್ಯ ಜಾಮೀನು ಪಡೆದು ಈಗಾಗಲೇ ಜೈಲಿನಿಂದ ಹೊರಬಂದು ಬೆಳ್ತಂಗಡಿ ಠಾಣೆಯಲ್ಲಿ ತನಗೆ ರಕ್ಷಣೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿ ಮಾಡಿದ್ದಾನೆ. ಅದರ ಜೊತೆಗೆ ಐವರು ಅಂದ್ರೆ ಮಹೇಶ್ ಶೆಟ್ಟಿ, ತಿಮ್ಮರೋಡಿ, ಗಿರೀಶ್ ಭಟ್ಟನವರು, TJ ಅಂತೆ, ವಿಠ್ಠಲಗೌಡ ಮತ್ತು ಸಮೀರ್ MD ಇಂದ ತನಗೆ ಜೀವ ಬೆದರಿಕೆ ಇದೆ ಅನ್ನುವಂತ ನಿಟ್ಟಿನಲ್ಲಿ ಕಂಪ್ಲೇಂಟ್ ಕೂಡ ನೀಡಿರುವಂತದ್ದು. ಇದಾದ ಬಳಿಕ ಇವತ್ತು ಮತ್ತೊಂದು ಬೆಳವಣಿಗೆ ನಡೆದಿರುವಂತದ್ದು. ಏನು ಮಹೇಶ್ ಶೆಟ್ಟಿ, ತಿಮ್ಮರೋಡಿ ಅವರ ಜೊತೆ ಗುರುತಿಸಿಕೊಂಡಂತ TJ ಅಂತವರು ಮುಖ್ಯಮಂತ್ರಿ ಮತ್ತು DGPಗೆ ಪತ್ರ ಬರೆದಿದ್ದಾರೆ. ಚಿನ್ನಯ್ಯನಿಗೆ ಗನ್ ಮ್ಯಾನ್ ರಕ್ಷಣೆ ನೀಡಬೇಕು ಮತ್ತು ಚಿನ್ನಯ್ಯನಿಗೆ ಒತ್ತಡ ಹೇರಿ ಈ ರೀತಿಯಾದಂತಹ ಕಂಪ್ಲೇಂಟ್ ಯಾರು ನೀಡಿದ್ದಾರೆ, ಆತನ ಹಿಂದೆ ಯಾರು ಪಿತೂರಿ ನಡೆಸಿದ್ದಾರೆ, ಅವರ ವಿರುದ್ಧ ತನಿಖೆ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಆತ TJ ಅಂತ ಪತ್ರ ಕೂಡ ಬರೆದಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಅನ್ನುವಂಥದ್ದು ಬೇರೆ ಬೇರೆ ರೀತಿಯಾದಂತಹ ಆಂಗಲ್ ಗಳನ್ನ ಪಡೆದುಕೊಳ್ತಾ ಹೋಗ್ತಾ ಇದೆ. ಈಗ TJ ಅಂತವರು ಚಿನ್ನಯ್ಯನ ಹಿಂದೆ ಯಾರೆಲ್ಲ ಪಿತೂರಿ ಮಾಡಿದ್ದಾರೆ ಮತ್ತು ಆ ಪಿತೂರಿ ಮಾಡಿ ಯಾರು ದೂರು ಕೊಡಿಸುವಂತೆ ಮಾಡಿದ್ದಾರೆ ಅವರ ವಿರುದ್ಧ ತನಿಖೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ DGP ಮತ್ತು ಮುಖ್ಯಮಂತ್ರಿಗೆ ಮನವಿಯನ್ನ ಮಾಡಿರುವಂತದ್ದು. ಅಶ್ವಿನಿ. ರೈಟ್ ದಿನೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈ ಬುರುಡೆ ಗ್ಯಾಂಗ್ನಿಂದ ಜೀವ ಬೆದರಿಕೆ ಆರೋಪ ಇದೆ ಅಂತ ಒಂದು FIR ದಾಖಲಾಗಿದೆ. ತಿಮ್ಮರೋಡಿ ಟೀಮ್ ವಿರುದ್ಧ ಈಗ ಚಿನ್ನಯ್ಯ ದೂರು ಕೊಟ್ಟಿದ್ದಾನೆ. ಚಿನ್ನಯ್ಯನ ದೂರಿಗೆ ಈಗ ಈ ಟೀಮ್ ಕೌಂಟರ್ ಪ್ಲಾನ್ ಮಾಡ್ತಾ ಅನ್ನುವಂತ ಪ್ರಶ್ನೆ. ಚಿನ್ನಯ್ಯನಿಗೆ ಗನ್ಮ್ಯಾನ್ ನೀಡುವಂತೆ ಸರ್ಕಾರಕ್ಕೆ ಪತ್ರವನ್ನ ಬರೆಯಲಾಗಿದೆ. ಬುರುಡೆ ಗ್ಯಾಂಗ್ನ ಜಯಂತ್ರಿಂದ CM ಹಾಗೂ DGPಗೆ ಪತ್ರವನ್ನ ಬರೆದಿದ್ದಾರೆ. ಚಿನ್ನಯ್ಯನಿಗೆ ಸೂಕ್ತ ಪೊಲೀಸ್ ರಕ್ಷಣೆಯನ್ನ ಕೂಡ ನೀಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಚಿನ್ನಯ್ಯನಿಂದ ಬಲವಂತವಾಗಿ ದೂರನ್ನ ಕೊಡಿಸಿದ್ದಾಗಿ ಆರೋಪವನ್ನ ಈಗ ಈ ಗ್ಯಾಂಗ್ ಮಾಡ್ತಾ ಇದೆ. ಚಿನ್ನಯ್ಯ ನೀಡಿರುವಂತಹ ದೂರಿನ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅಂತ ಮತ್ತೆ ಒಂದು ಹೊಸ ವರಸೆಯನ್ನ ಶುರು ಮಾಡಿಕೊಂಡಿದ್ದಾರೆ, ಒಂದು ಹೊಸ ನಾಟಕವನ್ನ ಶುರು ಮಾಡಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿನೇಶ್, ಈಗ ಅಂತೂ ಇಂತೂ ಚಿನ್ನಯ್ಯ ಹೊರಗೆ ಬಂದಿದ್ದಾಯ್ತು. ಜೈಲಿಂದ ಹೊರಗೆ ಬಂದ ನಂತರದಲ್ಲಿ ಮೊದಲು ಮಾಡಿದ ಕೆಲಸ ಅಂತಂದ್ರೆ ಈ ಬುರುಡೆ ಗ್ಯಾಂಗ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದು. ಈಗ ಈ ಕಂಪ್ಲೇಂಟ್ಗೆ ಕೌಂಟರ್ ಪ್ಲಾನ್ ಅನ್ನು ರೆಡಿ ಮಾಡ್ಕೊಂಡ್ರ ಅನ್ನುವಂತ ಪ್ರಶ್ನೆ ಈಗ ಎದುರಾಗಿದೆ. ಈಗ ಇದೆಲ್ಲವೂ ಕೂಡ ಮತ್ತೆ ತನಿಖೆ ಆಗಬೇಕು ಅಂತ ಹೊಸ ವರಸೆಯನ್ನ ಶುರು ಮಾಡಿರೋದ್ರ ಹಿಂದಿನ ಉದ್ದೇಶ ಆದ್ರೂ ಏನು ಅನ್ನೋ ಪ್ರಶ್ನೆ ದಿನೇಶ್. ಹೌದು ಅಶ್ವಿನಿ, ಧರ್ಮಸ್ಥಳ ಶೌಹುತಿದ್ದ ಪ್ರಕರಣ ಅನ್ನುವಂಥದ್ದು ಬೇರೆ ಬೇರೆ ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಚಿನ್ನಯ್ಯ ಜಾಮೀನು ಪಡೆದು ಈಗಾಗಲೇ ಜೈಲಿನಿಂದ ಹೊರಬಂದು ಬೆಳ್ತಂಗಡಿ ಠಾಣೆಯಲ್ಲಿ ತನಗೆ ರಕ್ಷಣೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿ ಮಾಡಿದ್ದಾನೆ. ಅದರ ಜೊತೆಗೆ ಐವರು ಅಂದ್ರೆ ಮಹೇಶ್ ಶೆಟ್ಟಿ, ತಿಮ್ಮರೋಡಿ, ಗಿರೀಶ್ ಭಟ್ಟನವರು, TJ ಅಂತೆ, ವಿಠ್ಠಲಗೌಡ ಮತ್ತು ಸಮೀರ್ MD ಇಂದ ತನಗೆ ಜೀವ ಬೆದರಿಕೆ ಇದೆ ಅನ್ನುವಂತ ನಿಟ್ಟಿನಲ್ಲಿ ಕಂಪ್ಲೇಂಟ್ ಕೂಡ ನೀಡಿರುವಂತದ್ದು. ಇದಾದ ಬಳಿಕ ಇವತ್ತು ಮತ್ತೊಂದು ಬೆಳವಣಿಗೆ ನಡೆದಿರುವಂತದ್ದು. ಏನು ಮಹೇಶ್ ಶೆಟ್ಟಿ, ತಿಮ್ಮರೋಡಿ ಅವರ ಜೊತೆ ಗುರುತಿಸಿಕೊಂಡಂತ TJ ಅಂತವರು ಮುಖ್ಯಮಂತ್ರಿ ಮತ್ತು DGPಗೆ ಪತ್ರ ಬರೆದಿದ್ದಾರೆ. ಚಿನ್ನಯ್ಯನಿಗೆ ಗನ್ ಮ್ಯಾನ್ ರಕ್ಷಣೆ ನೀಡಬೇಕು ಮತ್ತು ಚಿನ್ನಯ್ಯನಿಗೆ ಒತ್ತಡ ಹೇರಿ ಈ ರೀತಿಯಾದಂತಹ ಕಂಪ್ಲೇಂಟ್ ಯಾರು ನೀಡಿದ್ದಾರೆ, ಆತನ ಹಿಂದೆ ಯಾರು ಪಿತೂರಿ ನಡೆಸಿದ್ದಾರೆ, ಅವರ ವಿರುದ್ಧ ತನಿಖೆ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಆತ TJ ಅಂತ ಪತ್ರ ಕೂಡ ಬರೆದಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಅನ್ನುವಂಥದ್ದು ಬೇರೆ ಬೇರೆ ರೀತಿಯಾದಂತಹ ಆಂಗಲ್ ಗಳನ್ನ ಪಡೆದುಕೊಳ್ತಾ ಹೋಗ್ತಾ ಇದೆ. ಈಗ TJ ಅಂತವರು ಚಿನ್ನಯ್ಯನ ಹಿಂದೆ ಯಾರೆಲ್ಲ ಪಿತೂರಿ ಮಾಡಿದ್ದಾರೆ ಮತ್ತು ಆ ಪಿತೂರಿ ಮಾಡಿ ಯಾರು ದೂರು ಕೊಡಿಸುವಂತೆ ಮಾಡಿದ್ದಾರೆ ಅವರ ವಿರುದ್ಧ ತನಿಖೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ DGP ಮತ್ತು ಮುಖ್ಯಮಂತ್ರಿಗೆ ಮನವಿಯನ್ನ ಮಾಡಿರುವಂತದ್ದು. ಅಶ್ವಿನಿ. ರೈಟ್ ದಿನೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.